ಕಾವೇರಿ ನದಿ ವ್ಯಾಜ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಒಕ್ಕೂಟ ಈಗ ಬಂದ್ಗೆ ಕರೆಯನ್ನು ಕೊಟ್ಟಿರೋದು. ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಶಿವರಾಮ್ ಗೌಡ್ರು ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಒಕ್ಕೂಟದಿಂದ ಬಂದ್ ಕರೆಯನ್ನ ಘೋಷಣೆ ಮಾಡಲಾಗಿದೆ. ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಹೋರಾಟ ಇರುತ್ತೆ? ಸುಮಾರು 50 ದಶಕಕ್ಕೂ ಹೆಚ್ಚು ಹೋರಾಟ ಬರೆದಂಥ ವಾಟಾಳ್ ನಾಗರಾಜ್ ಅವರ ಕನ್ನಡ ಒಕ್ಕೂಟ ಏನು ತೀರ್ಮಾನಕ್ಕೆ ತೋಳುತ್ತೆ ಅದಕ್ಕೆ ಇಡೀ ರಾಜ್ಯದ ಅಸ್ಮಿತೆ ಇರ್ತಕ್ಕಂಥ ಪ್ರತಿಯೊಬ್ಬರು ಬೆಂಬಲವನ್ನು ಕೊಡ್ತೀವಿ. 13ನೇ ತಾರೀಕು ಕರ್ನಾಟಕ ಬಂದ್ ಏನಕ್ಕಾಗಿ? ನಮ್ಮ ರೈತರಿಗೆ ಮರಣ ಶಾಸನ ಘೋಷಣೆ ಆಗಿದೆ, ನಮ್ಮ ಕುಡಿಯೋ ನೀರಿನ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಇದ್ರ ವಿರುದ್ಧ ಹೋರಾಟ ಮಾಡಬೇಕಾಗಿರೋದು ಈ ನಾಡಿನ ನಾಗರಿಕರ ಕರ್ತವ್ಯ. ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತೀವಿ. ಮುಖ್ಯವಾಗಿ DK ಶಿ ಅವರು ಕೂಡ ಈ ಹಿಂದೆ ಜಲಸಂಪನ್ಮೂಲ ಇಲಾಖೆ ಸಚಿವರಾಗಿದ್ರು. ಅವರೊಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ ನದಿ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ. ಈಗ DK ಶಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದಗಳನ್ನು ಪರಿಹರಿಸುವಲ್ಲಿ ಅವರು ಕಾನೂನಾತ್ಮಕ ಹೋರಾಟ ನಡೆಸುವುದರಲ್ಲಿ ವಿಫಲ ಆಗಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಎಲ್ಲೋ ಒಂದು ಕಡೆ ನಮ್ಮ ನ್ಯಾಯವಾದಿಗಳು ಸಮರ್ಪಕವಾಗಿ ಏನು ಅದು ಅನ್ಯಾಯ ಮಂಡಳಿ ಅನ್ಯಾಯ ಸಮಿತಿ ಇದೆಯಲ್ಲ ಮಾಡಿದಾರಲ್ಲ, ನ್ಯಾಯ ಮಂಡಳಿ ನ್ಯಾಯ ಸಮಿತಿ ಅದನ್ನೆಲ್ಲ ತೆಗಿಬೇಕಾ ಹೆಸರು? ಅನ್ಯಾಯ ಮಂಡಳಿ ಅನ್ಯಾಯ ಸಮಿತಿಲಿ ನಮ್ಮ ವಕೀಲರು ಸಮರ್ಪಕವಾಗಿ ವಾದ ಮಾಡಲಿಲ್ವೇನೋ ಅನ್ನೋದು. ಯಾಕಂದರೆ ವಾಸ್ತವ ಸ್ಥಿತಿ ನೀವೇ ಹೋಗಿ ನೋಡಿ, 16 TMC ನೀರೆಲ್ಲ 6 TMCನ ಉಪಯೋಗಿಸೋಕ್ಕಾಗಲ್ಲ. ಉಳಿದಿರೋ 10 TMC ಕುಡಿಯೋ ನೀರಿಗೆ ನಮ್ಗೆ 4 TMC ಬೇಕು, ರೈತರಿಗೆ 4 TMC ಬೇಕು. ಎಲ್ಲಿಂದ ಬಿಡೋದು ನೀರು? ಈ ವಾಸ್ತವ ಸ್ಥಿತಿನ ಪರಿಶೀಲನೆ ಮಾಡ್ತಾನೆ ತೀರ್ಮಾನ ಕೊಡಬೇಕು. ಇದು ಮಾಡ್ದಲ್ಲೇ ಮಾಡಿರೋದು ಅನ್ಯಾಯ ಅಲ್ವಾ? ಇದು ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. ಸರ್, ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು DK ಶಿ ಅವರು ಈಗ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಪಕ್ಷಗಳ ಸಭೆಯ ಮುಖ್ಯವಾಗಿ ಒಂದು ರಾಜಕೀಯವಾಗಿ ಸಂಧಾನ ಮಾಡಿಕೊಂಡು ಇದಕ್ಕೆ ಪರಿಹಾರ ನೀಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈ ಒಂದು ವಿಷಯದಲ್ಲಿ ನೋಡ್ತಾ ಇದ್ದಾರೆ. ಸರ್ವ ಪಕ್ಷಗಳ ಸಭೆಯಿಂದ ಪರಿಹಾರ ಆಗತ್ತೆ ಅಂತಕ್ಕಂಥ ಮಾತು ಸುಳ್ಳು. ಯಾಕಂದರೆ ಇಲ್ಲಿ ನೀವು ನೀರಾವರಿ ತಜ್ಞರನ್ನ, ಇದಕ್ಕೆ ಹೋರಾಟ ಮಾಡೋ ಹೋರಾಟಗಾರರನ್ನ, ಸಮಾಜದ ಸಾಧಕರನ್ನ, ಅವರ ಅಭಿಪ್ರಾಯಗಳನ್ನ ತೆಗೆಯೋದಕ್ಕೆ ತಿಳ್ಕೊಳ್ಳೋದಕ್ಕೆ ನೀವು ಸಭೆ ಕರಿಬೇಕು. ನೀವು ಬಂಗಾರಪ್ಪನವರ ಶಿಷ್ಯರು, ಅವ್ರ ಗರಡಿಲಿ ಬೆಳೆದವರು ಅಂತೀರ. ಬಂಗಾರಪ್ಪ ಅವ್ರು ಏನು ಮಾಡಿದ್ರು? ಸುಗ್ರೀವಾಜ್ಞೆ ತಂದು PV ನರಸಿಂಹರಾವ್ಗೆ ಬಿಸಿ ಮುಟ್ಟಿಸಿದ್ರು. ಆ ನಿಟ್ಟಲ್ಲಿ ರಾಜ್ಯದ ಹಿತಾಸಕ್ತಿಗೆ ಮುಖ್ಯಮಂತ್ರಿಗಳು ನಡ್ಕೋಬೇಕು ಅಂತಕ್ಕಂಥದ್ದು ನಾವು ಹೋರಾಟಗಾರರಾಗಿ ಹೇಳಕ್ಕೆ ಇಚ್ಛೆ. 1991 ಬಂಗಾರಪ್ಪನವರು ಸುಗ್ರೀವಾಜ್ಞೆಯನ್ನು ತಂದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ವಜಾಗೊಳಿಸ್ತು ಅಂತ. ಅದಾದ ಬಳಿಕ ಮಂಡ್ಯ, ಮೈಸೂರು ಆ ಭಾಗಗಳಲ್ಲಿ, ಹಳೆ ಮೈಸೂರು ಭಾಗಗಳಲ್ಲಿ, ಕಾವೇರಿ ನದಿ ತೀರದ ಭಾಗಗಳಲ್ಲಿ ಹಿಂಸಾಚಾರ ಆಯಿತು, ದಂಗೆಗಳು ಹೇಳ್ತು, ರೈತರೆಲ್ಲರೂ ಕೂಡ ಹೋರಾಟ ನಡೆಸಿದ್ರು. ಈ ಹಿಂಸಾಚಾರಕ್ಕೆ ಈ ರೀತಿಯಾಗಿ ಸುಗ್ರೀವಾಜ್ಞೆ ಏನು ಹೊರಡಿಸಿದ್ರೆ ಅದು ಕಾರಣ ಆಗುತ್ತಾ? ಸೊ ಅದಕ್ಕೆ ಕನ್ನಡ ಪರ ಸಂಘಟನೆಗಳು ಇಚ್ಛೆ ಪಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಸಾಮಾನ್ಯವಾಗಿ ಅಂತ. ಹಿಂಸೆನ ನಾವು ಯಾರೂ ಇಚ್ಛೆ ಪಡಲ್ಲ. ರಾಜ್ಯಗಳ ಮತ್ತೆ ದ್ವೇಷನೂ ಇಲ್ಲ. ಇಲ್ಲಿ ನಮಗಾಗಿರೋ ಅನ್ಯಾಯವನ್ನು ಕೇಳ್ತಾ ಇದ್ದೀವಿ. ನಾವ್ಯಾರೋ ತಮಿಳ್ನಾಡವ್ರಿಗೆ, ತಮಿಳ್ ರೈತರಿಗೆ ಬೈತಾ ಇಲ್ಲ. ವಾಸ್ತವ ತಿಳ್ಕೊಳ್ರಪ್ಪ. ನಮಗೆ ಹೊಟ್ಟೆಗಿಟ್ಟಿಲ್ಲ, ನಿಮ್ಗೆ ಜುಟ್ಟು ಮಲ್ಗಾವ್ ಕೇಳಿದ್ರೆ ಕೊಡೋಕ್ಕಾಗತ್ತೇನ್ರಿ? ಕೊಡೋಕ್ಕಾಗತ್ತಾ? ಆ ಪರಿಸ್ಥಿತಿಲಿದ್ದೀವಿ ನಾವು. ಇದು ನಮ್ಮ ಹೋರಾಟ. ಮುಖ್ಯವಾಗಿ ಇಲ್ಲಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜೂನ್ ಮತ್ತೆ ಸೆಪ್ಟೆಂಬರ್ ಒಳಗೆ ಈ ರೀತಿಯ ವ್ಯಾಜ್ಯಗಳು, ನದಿ ವ್ಯಾಜ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಚರ್ಚೆಗಳಾಗುತ್ತೆ, ಹೋರಾಟಗಳು ನಡೆಯುತ್ತೆ. ಅದಾದ ಬಳಿಕ ಮಳೆ ಇರುತ್ತೆ ಅಥವಾ ಒಂದಿಷ್ಟು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಬೇಕಾಗಿರುವಂತ ಎಲ್ಲ ಅವಕಾಶಗಳಿರುತ್ತೆ. ಕಾಂಗ್ರೆಸ್ ಸರ್ಕಾರ ಅಂತ ಅಲ್ಲ, ಈ ಹಿಂದಿನ ಸರ್ಕಾರಗಳು ಕೂಡ ಅದನ್ನ ಮಾಡಿಲ್ಲ ಅಂತ. ದೇವೇಗೌಡರ ಕಾಲದಿಂದ ಹಿಡಿದು SM ಕೃಷ್ಣ ಅವರ ಆದಿಯಾಗಿ ಪ್ರತಿಯೊಬ್ಬರು ತಮಿಳ್ನಾಡಿಗೆ ಕದ್ದಿ ಅಧಿಕಾರಕ್ಕೋಸ್ಕರ ಬಿಟ್ಟರು. ಅವರೆಲ್ಲ ಇವತ್ತು ರಾಜ್ಯದ ದೃಷ್ಟಿಕೋನದಲ್ಲಿ ಮರೆಯಾಗಿ ಹೋಗ್ಬಿಟ್ಟಿದ್ದಾರೆ, ನೆನಪಲ್ಲಿ ಉಳಿಲ್ಲ. ನಾನು ಅವ್ರಿಗೆ ಈಗಿರೋ ರಾಜಕಾರಣಿಗೆ ಹೇಳ್ತೀನಿ, ನೀವು ಸತ್ತಿ ಬದುಕಿ. ಕೆಂಪೇಗೌಡರು ನೆನೆಸ್ಕೋತೀವಿ, ರಾಜ್ಕುಮಾರ್ ಅವ್ರು ನೆನೆಸ್ಕೋತೀವಿ, ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ಆ ನಿಟ್ಟಲ್ಲಿ ಸಾಧಕರಾಗಿ ನೀವು ಸತ್ರು ನಿಮ್ಮನ್ನು ಸ್ಮರಣೆ ಮಾಡ್ಬೇಕು ನಾಡಿನ ಜನರು. ಇದು ಶಿವರಾಮ ಗೌಡರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಶ್ರೀರಾಜ್ ವಕ್ವಾಡಿ, ಬೆಂಗಳೂರು.